ನಮಸ್ತೆ ಮಿತ್ರರೇ, ಇವತ್ತು ನಾನು ನನ್ನ ಮೊಬೈಲಲ್ಲಿ ಒಂದು ಒಳ್ಳೆಯ ಮೆಸೇಜನ್ನು ನೋಡಿದೆ. ಒಳ್ಳೆಯ ಸ್ನೇಹಿತರು ಬಂಗಾರದ ಆಭರಣವಿದ್ದಂತೆ, ನಮ್ಮೊಟ್ಟಿಗೆ ಇರುವಾಗ ಶೋಭೆಯನ್ನು ತರುತ್ತಾರೆ, ಕಷ್ಟ ಕಾಲದಲ್ಲಿ ನಮಗೆ ಸಹಾಯವನ್ನು ಮಾಡುತ್ತಾರೆ. ಹಾಗಿರುವಾಗ ಇವತ್ತು ನಾನು ನನ್ನ ಅಡಿಗೆ ಮನೆಯಲ್ಲಿ ಒಂದು ಸ್ಪೆಷಲ್ ಟೈಪಿನ ಬೂತಾಯಿ ಮೀನಿನ ಪದಾರ್ಥವನ್ನು ಮಾಡಿದ್ದೇನೆ. ಅದು ಸ್ವಲ್ಪ ಕೇರಳ ಸ್ಟೈಲ್, ಬಟ್ ಇದನ್ನು ನಾನು ಕ್ವಿಕ್ಕಾಗಿ ಹೇಗೆ ಕುಕ್ಕರ್ನಲ್ಲಿ ಮಾಡುವುದು ಎಂದು ತೋರಿಸಿಕೊಟ್ಟಿದ್ದೇನೆ. ತುಂಬ ಜನರಿಗೆ ಈ ಮಡ್ ಪಾಟ್ಗಳು ಇರುವುದಿಲ್ಲ. ಅಂದರೆ ಈಗ ವಿದೇಶದಲ್ಲಿರುವ ನನ್ನ ಮಗಳೇ ಅವಳು ಹೇಳ್ತಾಳೆ, ಹೇಗೆ ಒಂದು ರುಚಿಕರವಾದ ಒಂದು ಬೂತಾಯಿ ಮೀನಿನ ಪದಾರ್ಥ ಹೇಗೆ ಮಾಡೋದು, ನನ್ನ ಹತ್ರ ಈ ಮಡ್ ಪಾಟ್ ಇಲ್ಲಲ್ಲ ಅಂತ. ಹಾಗಿರುವಾಗ ಹೇಗೆ ಕುಕ್ಕರ್ನಲ್ಲಿ ಬಹಳ ರುಚಿಕರವಾಗಿ ಮಾಡುವಂತಹ ಒಂದು ಬೂತಾಯಿ ಮೀನಿನ ಪದಾರ್ಥ. ಹಾಗಿರುವಾಗ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ. ಸ್ಪೆಷಲ್ ಟೈಪ್ ಒಂದು ಕೇರಳ ಶೈಲಿ ಇದನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ನೋಡಿ ಇಲ್ಲಿ ಬೂತಾಯಿ ಉಂಟು, ಅರ್ಧ ಕೆಜಿಯಷ್ಟು ಬೂತಾಯಿ ಉಂಟು. ಇದನ್ನು ನಾನು ಈ ಪ್ರೆಷರ್ ಕುಕ್ಕರಲ್ಲಿ ಇವತ್ತೊಂದು ಬಹಳ ಒಂದು ರುಚಿಕರವಾದ ಗ್ರೇವಿಯನ್ನು ನಿಮಗೆ, ಅಂದರೆ ಗ್ರೇವಿ ಅಂತ ಹೇಳೋದಿಲ್ಲ, ನಾನು ರುಚಿಕರವಾದ ಒಂದು ಬೂತಾಯಿಯ ಪದಾರ್ಥ ಮಾಡಿ ತೋರಿಸಲಿದ್ದೇನೆ. ಇಲ್ಲಿ ನೋಡಿ ಬೇಕಾಗುವ ಸಾಮಗ್ರಿಗಳು. ಇಲ್ಲಿ ಅರ್ಧ ಕೆಜಿಯಷ್ಟು ನಮಗೆ ಬೂತಾಯಿ ಮೀನು ಬೇಕು, 1 ಸ್ಪೂನಿನಷ್ಟು ಜೀರಿಗೆ ಪುಡಿ, 2 ಸ್ಪೂನಿನಷ್ಟು ಕೊತ್ತಂಬರಿ ಪುಡಿ, ಒಂದು ದೊಡ್ಡ ಲಿಂಬೆ ಗಾತ್ರದ ಹುಳಿಯನ್ನು ನಾನು ನೀರಿನಲ್ಲಿ ಹಾಕಿಟ್ಟುಕೊಂಡಿದ್ದೇನೆ, ಅದರ ನೀರು ಬೇಕು ನಮಗೆ. 4 ಚಮಚಗಳಷ್ಟು ಮೆಣಸಿನ ಹುಡಿ, ಒಂದು ದೊಡ್ಡ ನೀರುಳ್ಳಿಯನ್ನು ನಾನು ಸ್ಲೈಸ್ ಮಾಡಿಟ್ಟುಕೊಂಡಿದ್ದೇನೆ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, 2 ಗ್ರೀನ್ ಚಿಲ್ಲಿ, ಅರ್ಧ ಚಮಚ ಹಲ್ದಿ ಅಂದರೆ ಟರ್ಮರಿಕ್, ಮತ್ತು ಇಲ್ಲಿ ಬೆಳ್ಳುಳ್ಳಿ 5-6 ಎಸಳುಗಳಷ್ಟು, ಕರಿಬೇವಿನ ಸೊಪ್ಪು ಹಾಗೂ ಸ್ವಲ್ಪ ಎಣ್ಣೆ. ಹಾಗಾದರೆ ಮೊದಲಿಗೆ ನಾನು ಈ ಮೀನನ್ನು ನಾನು ಕ್ಲೀನ್ ಮಾಡಿ ತರ್ತೇನೆ. ಕ್ಲೀನ್ ಮಾಡುವ ಮೊದಲು ಅದಕ್ಕೆ ನಾನು ಈ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಉಪ್ಪನ್ನು ಸ್ವಲ್ಪ ಹಾಕಿ ಅದರ ಮೇಲಿರುವ ಹುರುಪು ಅಂತ ಅದಕ್ಕೆ ಹೇಳ್ತಾರೆ, ಪೊಡಸು ಹೇಳ್ತೇವೆ ನಾವು, ಅದನ್ನು ನಾನು ಚೆನ್ನಾಗಿ ತಿಕ್ಕಿ ಅದರಲ್ಲಿ ಮತ್ತೆ ಈ ಮೀನನ್ನು ಮಾಡಿಕೊಳ್ತೇನೆ. ಮೀನು ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಮೀನೆಲ್ಲ ಕ್ಲೀನ್ ಮಾಡಿ ಆಯಿತು. ಇದೀಗ ಸಾಧಾರಣ ಸ್ವಲ್ಪ ಸಣ್ಣ ಮೀನು, ನೀವು ಇದಕ್ಕಿಂತ ಸ್ವಲ್ಪ ದೊಡ್ಡ ಮೀನು ಮಾಡಿದರೆ ಸಹ ಬಹಳ ಚೆನ್ನಾಗಿ ಬರ್ತದೆ. ಸ್ವಲ್ಪ ದೊಡ್ಡ ಮೀನಾದರೆ ಇದಕ್ಕೆ ಕಟ್ಸನ್ನು ಹಾಕ್ಕೊಂಡ್ರೆ ಉತ್ತಮವಾಗಿ ಬರ್ತದೆ. ಈಗ ನೋಡೋಣ ಏನು ಮಾಡೋದು ಹೇಳಿ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಎಲ್ಲ ವಸ್ತುಗಳನ್ನು ಹೇಳ್ತೇನೆ ಯಾವುದೆಲ್ಲ ಬೇಕಂತ. ಮೊದಲಿಗೆ ಈ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ, ಆಮೇಲೆ ಶುಂಠಿ, ಆಮೇಲೆ ಈ 2 ಕಾಯಿ ಮೆಣಸು. ಇದರಲ್ಲಿ ನೀರುಳ್ಳಿಯಲ್ಲಿ ಇಷ್ಟೇ ನೀರುಳ್ಳಿ ಸಾಕು, ಇಷ್ಟೇ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಹಲ್ದಿಯ ಪುಡಿ, ಈ 5 ಚಮಚಗಳಷ್ಟು ಮೆಣಸಿನ ಪುಡಿ. ನೀವು ಇದನ್ನು ಹೆಚ್ಚು ಸಹ ಮಾಡಿಕೊಳ್ಬೋದು, 6-7 ಚಮಚ ಸಹ ಮಾಡ್ಬೋದು. ಇಲ್ಲಿ 1 ಚಮಚದಷ್ಟು ನಾವು ಜೀರಿಗೆ ಪುಡಿ, ಇನ್ನು 2 ಚಮಚಗಳಷ್ಟು ನಾವು ಕೊತ್ತಂಬರಿ ಪುಡಿ ಹಾಕ್ಕೊಳ್ತಿದ್ದೇನೆ. ಇನ್ನು ಸ್ವಲ್ಪ ಈ ಬಡೆ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ, ಒಂದು ಅರ್ಧ ಚಮಚದಷ್ಟು ಬಡೆ ಸೊಪ್ಪು, ಕರಿಬೇವಿನ ಸೊಪ್ಪು ಸ್ವಲ್ಪ, ಇನ್ನು 1 ಚಮಚ ಎಣ್ಣೆ ಹಾಕ್ಕೊಳ್ತೇನೆ. ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ, ನೀವು ಯಾವ ಎಣ್ಣೆ ಸಹ ಯೂಸ್ ಮಾಡ್ಕೊಳ್ಬೋದು. ಮತ್ತು ಈ ಹುಳಿ ಉಂಟಲ್ಲ, ಹುಳಿಯಲ್ಲಿ ಸ್ವಲ್ಪ ನೀರನ್ನು ಸ್ವಲ್ಪ ಈಗ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ನಾನೊಂದು ಚೆನ್ನಾದ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಳ್ತಿದ್ದೇನೆ. ನೋಡಿ ಸ್ವಲ್ಪ ಇಷ್ಟು ಉಪ್ಪು. ಈಗ ಇದನ್ನು ಒಂದು ಫೈನಾದ ಪೇಸ್ಟ್ ಮಾಡ್ಕೊಂಡು ತರೋಣ. ಇಲ್ಲಿ ನೋಡಿ ಒಳ್ಳೆ ಪೇಸ್ಟ್ ಹೀಗೆ ಆಯಿತು. ಈಗ ಈ ಒಂದು ಮೀನಿಗೆ ಇದರ ಸ್ವಲ್ಪ ಪೇಸ್ಟನ್ನು ನಾವು ಇದರಲ್ಲಿ
ಮುಳುಗಿಸಿ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿಕೊಂಡು ಇಡೋಣ. ಇಲ್ಲಿ ಬೇಕಿದ್ರೆ ಸ್ವಲ್ಪ ದೊಡ್ಡ ಮೀನಾದರೆ ಕಟ್ಸ್ ಹಾಕ್ಕೊಳ್ಳಿ. ನೋಡಿ, ಇದರಲ್ಲಿ ಉಪ್ಪು ಸಹ ಉಂಟು, ಎಲ್ಲ ಉಂಟು. ಇದನ್ನೀಗ ಹೀಗೆ ಒಳ್ಳೆ ಮ್ಯಾರಿನೇಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಬೇಕು. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೋಡಿ ಇನ್ನೂ ಸಹ ಉಳಿದಿದೆ ಇದು. ಇದನ್ನು ಮತ್ತೆ ಈಗ ನಾವು ಮಸಾಲೆಗೆ ಹಾಕಲಿಕ್ಕುಂಟು. ಈಗ ಮುಚ್ಚಿಟ್ಟು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಲಿ. ಅರ್ಧ ಗಂಟೆಯ ನಂತರ ನಮ್ಮ ಕೆಲಸ. ವೀಕ್ಷಕರೇ, ಅರ್ಧ ಗಂಟೆಯ ಬಳಿಕ ಇಲ್ಲಿ ನೋಡಿ ಒಳ್ಳೆ ಮ್ಯಾರಿನೇಟ್ ಆಗಿದೆ ಇದು. ಈಗ ನಾವು ಗ್ಯಾಸ್ನಲ್ಲೊಂದು ಕುಕ್ಕರನ್ನು ಇಟ್ಟುಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ಕುಕ್ಕರ್ ಬಿಸಿಯಾಗಿದೆ. ಇದಕ್ಕೆ ಒಂದು 4-5 ಚಮಚಗಳಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ ನಾನು. ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ 1/4 ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಳ್ತಿದ್ದೇನೆ. 1/4 ಚಮಚದಷ್ಟು ಮೆಂತೆ ಮತ್ತು ಈ ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ಈರುಳ್ಳಿ ಒಟ್ಟಿಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತೇನೆ. ಇದು ಒಳ್ಳೆ ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ನಮ್ಮ ಆನಿಯನ್. ಅಷ್ಟು ತನಕ ನಾವು ತಿರುಗಿಸ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಕಲರ್ ಒಳ್ಳೆ ಇದು ಚೇಂಜ್ ಆಗ್ತಾ ಬಂತು. ಇಷ್ಟಾಗುವಾಗ ನಾವು ಇದಕ್ಕೆ ಈ ಮಸಾಲೆ, ಉಳಿದಿಟ್ಟಂತಹ ಮಸಾಲೆಯನ್ನು ಹಾಕ್ಕೊಳ್ತಿದ್ದೇನೆ ನಾನು. ಉರಿ ಸ್ವಲ್ಪ ಸಣ್ಣಗಿರಲಿ. ಅಂದರೆ ಈ ಸೌಟನ್ನು ಚೇಂಜ್ ಮಾಡ್ತೇನೆ, ಸೌಂಡ್ ಬರ್ತದೆ, ಅದರಿಂದಾಗಿ ಸೌಟನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ. ಈಗ ಇದರದ್ದು ಹಸಿ ವಾಸನೆ ಹೋಗಬೇಕು. ಅಷ್ಟೊತ್ತಿಗೆ ನಾವು ಮ್ಯಾರಿನೇಟ್ ಮಾಡಿದಂತಹ ಮೀನನ್ನು ಸಹ ಇದರಲ್ಲಿ ಹಾಕೊಳ್ಳೋಣ. ಎಲ್ಲ ರಸದ ಒಟ್ಟಿಗೆ ಹಾಕೊಳ್ಳೋಣ. ಇನ್ನು ಇದರ ಮೇಲೆ ನೋಡಿ, ಈ ಹುಳಿಯ ನೀರನ್ನು ಇದರ ಮೇಲೆ ಹಾಕ್ಕೊಂಡು, ಉಪ್ಪೆಲ್ಲ ಮೊದಲೇ ನಾವು ಹಾಕ್ಕೊಂಡಿದ್ದೇವೆ. ಉಪ್ಪು ಹಾಕಿರದಿದ್ದರೆ ಈಗ ನೀವು ಈ ಹೊತ್ತಿನಲ್ಲಿ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಮಾಡಿ ಒಂದು ಹದಾ ಬೆಂಕಿಯಲ್ಲಿ ನಾವು ಏನು ಮಾಡಬೇಕು ಹೇಳಿದರೆ, ಇದನ್ನು ಒಂದೇ ಒಂದು ಸಣ್ಣ ವಿಸಿಲ್, ನಿಮ್ಮದು ಕುಕ್ಕರು ತುಂಬ ಹೈ ಇದರದಾದರೆ ಒಂದು ವಿಸಿಲ್ ಸಹ ಬೇಡ, ಒಂದು ವಿಸಿಲಿಕ್ಕೆ ಆಗುವಾಗ ಆಫ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ ವೀಕ್ಷಕರೇ, ಇದು ನನ್ನ ಕುಕ್ಕರ್ ಸ್ವಲ್ಪ ಭಾರಿ ಬೇಗ ಬೇಯುವಂತಹದ್ದು. ಅದರಿಂದಾಗಿ ನಾನು ಒಂದು ವಿಜಿಲ್ ಇಟ್ಕೊಳ್ಳೋದಿಲ್ಲ. ನೋಡಿ, ಸ್ವಲ್ಪ ಆಗುವಾಗಲೇ ನೋಡಿ ಹೀಗೆ ಮೇಲೆ ಮಾಡಿ ಸ್ವಲ್ಪ ಆಗುವಾಗಲೇ ನಾನು ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ವೀಕ್ಷಕರೇ, ನಾನು ವಿಸಿಲ್ ಆಗುವ ಮೊದಲೇ ತೆಗೆದ್ರಿಂದಾಗಿ ನನಗೆ ಬೇಗ ಇದನ್ನು ತೆಗಿಲಿಕ್ಕೆ ಆಯಿತು. ನೋಡಿ, ನೀವು ಸಹ ಬೇಗವೇ ಒಂದು ವಿಸಿಲ್ನ ಮೊದಲು ತೆಗಿಬೋದು. ನೋಡಿ, ಈಗ ಇನ್ನು ಸ್ವಲ್ಪ ಹೊತ್ತು ಇದನ್ನು ಪುನಃ ಗ್ಯಾಸ್ ಆನ್ ಮಾಡಿಕೊಂಡು, ಅಂದರೆ ಇದು ಪಕ್ಕ ಫಟಾಫಟಾಗಿ ಆಗುವಂತಹ ಒಂದು ಪದಾರ್ಥ. ನೀವು ಇದಕ್ಕೆ ಹೆಚ್ಚಿನ ಸಮಯ ಬೇಡ, ಖಾಲಿ ಒಂದು ಮ್ಯಾರಿನೇಷನ್ಗೆ ಮಾತ್ರ ಸ್ವಲ್ಪ ಹೆಚ್ಚು. ನೋಡಿ ಹೇಗೆ ಬಂದಿದೆ ನೋಡಿ, ಇದರ ಗ್ರೇವಿ ನೋಡಿ ಯಾವ ಕಲರಲ್ಲಿ ಉಂಟು, ಮತ್ತು ಅಷ್ಟೇ ಬಹಳ ರುಚಿಕರವಾಗಿ ಬರ್ತದೆ. ಆಯಿತು, ಸ್ವಲ್ಪ ಹೊತ್ತು ಒಂದು ಇಟ್ಟುಕೊಳ್ಳೋದು. ನಿಮಗೆ ಬೇಕಿದ್ದರೆ ಇಷ್ಟು ಗ್ರೇವಿ ಬೇಕಿದ್ರೆ ಇಷ್ಟು ಗ್ರೇವಿ ಬೇಡದಿದ್ದರೆ ನೀವು ಇದನ್ನು ಚೆನ್ನಾಗಿ ಇನ್ನೂ ಸಹ ಆರಿಸಿಕೊಳ್ಬೋದು. ಹಾಗಾದರೆ ನೋಡಿ, ಇಷ್ಟು ನಿಮ್ಗೆ ಏನಾದರೂ ದೋಸೆ ತಿನ್ನಲಿಕ್ಕೆ ಅನ್ನದೊಟ್ಟಿಗೆ ಬೇಕಿದ್ರೆ ಇಷ್ಟು ಗ್ರೇವಿಯನ್ನು ಇಟ್ಕೊಳ್ಬೋದು. ಇಲ್ಲದಿದ್ದರೆ ಇನ್ನೂ ಸಹ ಆರಿಸಿದರೆ ಇನ್ನೂ ಸಹ ಬಹಳ ಉತ್ತಮವಾಗಿ ಕಾಣ್ತದೆ. ನೋಡಿ ಹೇಗೆ ಬಂದಿದೆ ನೋಡಿ, ಯಾವ ರೀತಿಯ ಗ್ರೇವಿ ನೋಡಿ. ಹೆಚ್ಚು ಬೇಯಿಸಬಾರ್ದು ಮಾತ್ರ. ಅದೇ ಕುಕ್ಕರಲ್ಲಿ ಮಾಡಿದರೆ ನಾವು ಪಕ್ಕ ಮಾಡಲಿಕ್ಕೆ ಅಂತ ಮಾಡಿದಂತಹದ್ದು ಇದು ಈ ರೀತಿಯಲ್ಲಿ ಬರ್ತದೆ. ಸಾಕು, ಇಷ್ಟಾಗಿ ಆಫ್ ಮಾಡ್ತೇನೆ. ಇನ್ನು ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಈಗ ಸರ್ವ್ ಮಾಡ್ತಿದ್ದೇನೆ. ನೋಡಿ ಹೇಗೆ ರಸ ಬಂದಿದೆ ನೋಡಿ ಯಾವ ರೀತಿಯಲ್ಲಿ. ಈ ಕಲ್ಲರ್ ಮಾತ್ರ
ಒಂದು ಬೇರೆ ಕಲರಲ್ಲಿ ಬಂದು ಇದು ಬಹಳ ಚೆನ್ನಾಗಿ ಬರ್ತದೆ. ನಿಮಗೆ ಬೇಕಿದ್ರೆ ವಿಸಿಲ್ ಇಡಲಿಕ್ಕೆ ಬೇಡದಿದ್ದರೆ ವಿಸಿಲ್ ಇಡುವ ಅಗತ್ಯ ಸಹ ಇಲ್ಲ. ಹೇಗೆ ಬರ್ತದೆ ಆ ರೀತಿಯಲ್ಲಿ ಇದು ಸ್ವಲ್ಪ, ಇಲ್ಲದಿದ್ದರೆ ಮೀನು ಹುಡಿ ಆಗಬಾರ್ದು, ಅದನ್ನು ನೋಡಿಕೊಳ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಲ್ಲಿ. ಇದೊಂದು ಕೇರಳ ಸ್ಟೈಲ್ ಇದ್ದು, ನಾವು ಕೇರಳದಲ್ಲಿರುವಾಗ ನಮ್ಮ ನೇಬರ್ ಒಂದು ಅಜ್ಜಿ ಇದ್ದರು, ಅವರು ಈ ರೀತಿಯಲ್ಲಿ ಪಟಾಫಟ್ ಯಾವಾಗ ಒಂದು ಮೀನು ಬಂತು, ಮೀನು ಹೇಗೆ ಮಾಡಿದ್ರು, ಹೇಗೆ ಪದಾರ್ಥ ಮಾಡಿದ್ರು ಅಂತ ಇಲ್ಲ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಬಹಳ ರುಚಿಕರ ಸಹ ಆಗಿರ್ತದೆ. ನೀವು ಒಮ್ಮೆ ಮಾಡಿ ಟ್ರೈ ಮಾಡಬೇಕು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.